ಲಕ್ಷ್ಮಿ ಕಳೆ ತಾಂಡವಾಡ್ತಾ ಇರಬೇಕು. ರೀ, ನಮ್ಮ ಅಳಿಯಂದಿರಿಗೆ ಏನಾದರೂ ಕೊಡ್ಬೇಕಲ್ವಾ? ದೀಪನ್ನೇ ಮದುವೆ ಮಾಡಿಕೊಟ್ಟಿದ್ದೀವಲ್ಲೇ, ಇನ್ನೇನೇ ಕೊಡಬೇಕು? ಕೈ ತುಟ್ಟು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಮದರ್ ಇಂಡಿಯಾ ಅನ್ಕೊಂಡ್ ಬಂದೆ, ಆದ್ರೆ ಫಾದರ್ ಇಂಡಿಯಾನೂ ಇದಾರಲ್ಲಪ್ಪ. ಊಟಕ್ಕೆ ಬಂದಿರ್ಬೇಕು. ರೀ, ಮದುವೆ ಮಾಡಿಕೊಡೋದು ನಮ್ಮ ಕರ್ತವ್ಯ. ಆದರೆ ಇದುವರೆಗೂ ತಾಯಿ ಮನೆ ಕಡೆಯಿಂದ ಅಂತ ಅವ್ರಿಗೇನೂ ಕೊಟ್ಟಿಲ್ಲ. ಈಗ ಹೇಗಿದ್ರು ಆರ್ತಕ್ಷತೆಗೆ ಹೋಗ್ತಾ ಇದ್ದೀವಲ್ವಾ, ಅವಾಗೇನಾದರೂ ಕೊಡಬೇಕಲ್ವಾ? ಅಷ್ಟೇ ತಾನೇ. ಒಂದೊಳ್ಳೆ ಕಂಪನಿದು ಹೊಸ ವಾಚ್ ಕೊಡಿಸ್ಬಿಡೋಣ. ಬರೀ ವಾಚ? ನಮ್ಮ ಯೋಗ್ಯತೆಗೆ, ನಮ್ಮ ಅರ್ಹತೆಗೆ ಒಂದು ವಾಚ್ ಸಾಕಲ್ವಾ? ಅದು ಬಿಟ್ಟು ನಮ್ಮ ಪರಿಸ್ಥಿತಿನಲ್ಲಿ ಅವ್ರಿಗೆ ಒಳ್ಳೆ ಕಾರ್ ಕೊಡ್ಸಕ್ಕಾಗತ್ತಾ? ಅದು ಹಾಗಲ್ಲ ರೀ. ನಮಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಆದರೆ ಅಳಿಯಂದಿರಿಗೆ ಕೊಡೋ ಉಡುಗೊರೆ ಸ್ವಲ್ಪ ಚೆನ್ನಾಗಿರ್ಬೇಕಲ್ವಾ? ಯಾಕೆಂದರೆ ನೂರಾರು ಜನ ನಾವು ಕೊಡೋ ಉಡುಗೊರೆನ್ನೇ ನೋಡ್ತಾ ಇರ್ತಾರೆ. ಅಳಿಯಂದ್ರು ತಗೊಳ್ಳುವಾಗ ಅವ್ರಿಗೆ ಇರಿಸುಮುರ್ಸು ಆಗ್ಬಾರ್ದಲ್ವಾ, ಅದಕ್ಕೆ ಹೇಳ್ದೆ. ಹೆಂಡ್ತೀರೇ ಇಷ್ಟು ಅನ್ಸುತ್ತೆ, ಅನ್ಕೊಂಡಿದ್ದನ್ನ ಮಾಡಿ ತೀರಿಸ್ಬಿಡ್ಬೇಕು. ಮಾತಲ್ಲೇ ಗಂಡಸರು ಕೊಳಪಟ್ಟಿ ಹಿಡ್ಕೊಂಡ್ಬಿಡ್ತೀರ. ಅದೇನು ಕೊಡಿಸ್ಬೇಕು ಅಂತ ಹೇಳು, ಅದೇನು ಅಂತನಾದ್ರೂ ಹೇಳೆ. ಒಂದು ಚಿನ್ನ ಚೈನ್ ಕೊಡೋಣ ಅಂತ. ಚಿನ್ನದ ಚೈನ? ತಮಾಷೆ ಮಾಡಬೇಡ. ಈ ಕಾಲದಲ್ಲಿ ಮನೆ ಕಟ್ಟೋದಕ್ಕಿಂತ ಚಿನ್ನ ಕೊಳ್ಳೋದು ತುಂಬಾ ಕಷ್ಟ. ಎಷ್ಟಾಗಿದೆ ಗೊತ್ತಾ ಚಿನ್ನದ ಬೆಲೆ ಈಗ? ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೇ ಹೇಳ್ತಿರೋದು. ಓಹೋ, ಆ ಕೆಲ್ಸಾನು ಮಾಡಾಗಿದೆಯಾ? ಮತ್ ಚಿನ್ನದ ಚೈನ್ ತರದೆ ತಾನೆ? ಅಯ್ಯೋ, ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ರಿ ಬರಬೇಕು? ಏನೋ ತಿಂಗ್ಳಿಗೆ ನೀವು ಇಷ್ಟು ಅಂತ ಕೊಟ್ಟಾಗ ಅಲ್ಪ ಸ್ವಲ್ಪ ಉಳಿಸಿ ಒಂದು ಚೀಟಿ ಹಾಕಿದ್ದೆ. ಇವಾಗ ಆ ಚೀಟಿ ತೆಗೆದ್ರೆ ಒಂದು 22,000 ಬರ್ಬಹುದೇನೋ. ಈಗ ನಾನು ನೋಡಿರೋ ಚೈನು 82,000 ರೂಪಾಯಿ ಆಗುತ್ತೆ. 22,000 ರೂಪಾಯಿ ಇದೆಯಲ್ಲ, ಇನ್ನು 60,000 ರೂಪಾಯಿ ಹೊಂದಿಸ್ಬೇಕು. ಅದು ಇವತ್ತೇ ಆಗಬೇಕು. ಏನು ಮಾಡ್ತಿರೋ ಏನೋ, ಇವತ್ತೇ ಹೊಂದಿಸ್ಬೇಕು ರೀ. ನೋಡೆ, ಕೂಡಿ ಕಳೆದು ಗುಣಿಸಿ ಬಾಕ್ಸಿ ಏನೇ ಮಾಡಿದ್ರು ನನ್ನ ಹತ್ರ 30,000 ರೂಪಾಯಿ ಇದೆ. ಇನ್ನು 30,000 ರೂಪಾಯಿಗೆ ಏನೇ ಮಾಡೋದು? ಯಾರ ಹತ್ರನಾದ್ರೂ ಸಾಲ ಕೇಳಿ. ನೋಡೆ, ಸಲ ಹೊಟ್ಟೆ ಹಿಟ್ಟಿಲ್ದೆ ಹೋದ್ರು ಪರವಾಗಿಲ್ಲ, ತಣ್ಣೀರ್ ಬಟ್ಟೆ ಕಟ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಆದ್ರೆ ಬೇರೆಯವ್ರ ಹತ್ರ ಸಾಲ ಕೇಳೋದು, ಕೈ ಒಡ್ಡೋದು, ದುಡ್ಡು ಕೊಡಿ ಮತ್ತೆ ಕೊಡ್ತೀನಿ ಅಂತೆಲ್ಲ ನನ್ನ ಕೈಲಿ ಆಗಲ್ಲ ಕಣೆ. ಅದು ನಿನಗೂ ಗೊತ್ತು. ಅದು ನಿಮ್ಮ ಸ್ವಾಭಿಮಾನ. ಸಮಯ ಸಂದರ್ಭ ಯಾವಾಗಲೂ ಒಂದೇ ಥರ ಇರಲ್ಲ. ಪರಿಸ್ಥಿತಿಗೆ ತಕ್ಕ ಹಾಗೆ ಮನಸ್ಥಿತಿನೂ ಬದಲಾಯಿಸ್ಕೋಬೇಕು ರೀ. ಒಟ್ನಲ್ಲಿ ಅಳಿಯಂದ್ರಿಗೆ ಚಿನ್ನದ ಚೈನ್ ಕೊಡಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡು, ನಾನು ಪ್ರಯತ್ನ ಪಡ್ತೀನಿ. ಆಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅಂಗಡಿ ಒಂದೇ ಫೋನ್. ಹೇಳೋಣ. ವತ್ಸಲ ಅವ್ರೆ, ನೀವು ನೋಡಿಟ್ಟಿರೋ ಚೈನ್ನ ತಗೊಳ್ತಿರೋ ಅಥವಾ ಬೇರೆಯವ್ರಿಗೆ ಕೊಡ್ಲೋ? ಆ ತರ ಚೈನು ಇರೋದೇ ಒಂದು ಪೀಸು, ತುಂಬಾ ಡಿಮ್ಯಾಂಡ್ ಇದೆ. ಇಲ್ಲಣ್ಣ, ನಾನೇ ತಗೊಳ್ತೀನಿ, ಹೇಳಿದ್ದೀನಲ್ಲ. ಇವತ್ತೇ ಬೇಗ ಬಂದು ಆ ಚೈನ್ನ ತಗೋಬೇಕಮ್ಮ. ಸೇಲ್ ಆಗೋಯ್ತು ಅಂದ್ರೆ ಆಮೇಲೆ ನಾನೇನು ಮಾಡಕ್ಕಾಗಲ್ಲ. ಆಯ್ತಣ್ಣ. ಕೇಳಿಸ್ಕೊಂಡ್ರ? ಸಂಜೆ ಒಳಗಡೆ ತಗೋಬೇಕಂತೆ. ಇವತ್ತೇ? ಅದು ಸಂಜೆ ಒಳಗೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಕಡೆ. ಆಗಲ್ಲ ಅಂತ ಹೇಳ್ಬಿಡು. ನೀವು ಅದೇನು ಮಾಡ್ತೀರೋ ಏನೋ ಗೊತ್ತಿಲ್ಲ, ಆದರೆ ಹಳೆಯಿಂದಿರೋ ಚೈನ್ ಅಂತೂ ಕೊಡಿಸ್ಲೇಬೇಕು. ನೀನೇನು ನಿನ್ನ ಸ್ವಾರ್ಥಕ್ಕೆ ದುಡ್ಡು ಕೇಳಲಿಲ್ವಲ್ಲ, ಯಾರ ಹತ್ರನಾದ್ರೂ ಕೇಳ್ತೀನಿ,
ಕೊಟ್ಟರೆ ಸಂತೋಷ, ಇಲ್ಲ ಅಂದರೆ ಬರೀ ಕೈಯಲ್ಲಿ ಹೋಗಿ ಬರೀ ಕೈಯಲ್ಲಿ ಬರೋದು. ಅಲ್ಲ ಮೇಡಮ್, ನಂಗೆ ತರಕ್ಕೇನೋ ತೊಂದರೆ ಇಲ್ಲ, ಆದರೆ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ನಂಗೆ ಒಂದೂ ಗೊತ್ತಾಗಲ್ಲ. ಬೆಂಗಳೂರಲ್ಲಿ ಸುತ್ತ ಅಭ್ಯಾಸ ಇಲ್ಲ ಅಲ್ವಾ? ಅಯ್ಯೋ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನೀನು ಒಬ್ಳೆ ಹೋಗು ಅಂತ ಹೇಳಿದ್ನಾ? ನಿನ್ನ ಜೊತೆ ಡ್ರೈವರ್ ಬರ್ತಾನೆ, ಚಿಕ್ಕಪೇಟೆಗೆ ಕರ್ಕೊಂಡು ಹೋಗ್ತಾನೆ. ಯಾವ ಅಂಗಡಿ ಬೇಕೋ ಅಂಗಡಿಗೆ ಹೋಗು, ನಿನಗೆ ಬೇಕಾದ ಬಟ್ಟೆಗಳನ್ನ ತಗೋ. ಅರ್ಜೆಂಟ್ ಮಾಡ್ಕೋಬೇಡ, ನಿನಗೆ ಇಷ್ಟ ಇರೋ ಬಟ್ಟೆನೇ ತಗೊಂಡು ಬಾ. ಮೇಡಮ್, ನೋಡಪ್ಪ, ಮೇಡಮ್ನ ಚಿಕ್ಕಪೇಟೆಗೆ ಕರ್ಕೊಂಡೋಗು. ಹೋಗ್ಬೇಕಾದ್ರೆ ಕಬ್ಬಿನ ಹಾಲು ಕೊಡ್ಸು. ಆಮೇಲೆ 60 ಮೇಲೆ ಹೋಗ್ಬೇಡ. ಆಯ್ತು ಮೇಡಮ್. ಗಾಡಿ ತೆಗಿ, ಹೋಗಮ್ಮ ದೀಪ. ಅಲ್ಲ ಮೇಡಮ್, ಸೌಂದರ್ಯ ಮೇಡಮ್. ಅಯ್ಯೋ, ನಾನು ಸೌಂದರ್ಯಂಗೆ ಆಗ್ಲೇ ಹೇಳಿದ್ದೀನಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಆರಾಮಾಗಿ ಹೋಗ್ಬಿಟ್ ಬಾ. ಹೌದಾ, ಸರಿ ಮೇಡಮ್. ದೀಪಾ, ಅವಸರ ಮಾಡ್ಕೋಬೇಡ. ಆರಾಮಾಗಿ ಯಾವ ಬಟ್ಟೆ ಬೇಕೋ ಅದು ತಗೊಂಡ್ ಬಾ, ಆಯ್ತಾ?